ಸರ್ ಕೋಟ್ಯಾಂತರ ಅಭಿಮಾನಿಗಳು ಒಂದ್ ನಿಮಿಷ ರೀ, ಫಸ್ಟ್ ಅವ್ರಿಗೆ ಓಟ್ ಬರ್ತೀನಿ. ಸರ್ ನಿಮ್ಮ ಸಾರಿ ಬರ್ತೀನಿ. ನಿಮ್ಮ ತಾಯಿಯವರಿಗೆ ಈ ಪ್ರೋಗ್ರಾಮ್ ತುಂಬಾ ಇಷ್ಟವಾದಂತ ಕಾರ್ಯಕ್ರಮ, ನೀವು ಕೂಡ ಅದನ್ನ ಹೇಳಿದ್ರಿ. ಮತ್ತೆ ಈ ಕಂಬ್ಯಾಕ್ ಆಗೋದಕ್ಕೆ ಕೆಲವೊಂದ್ ಕಡೆ ಅದು ಕೂಡ ರೀಸನ್ ಆಯ್ತು, ರೀಸನ್ ಆಯ್ತು. ಆಕ್ಚುಲಿ ನಾನು ಬಿಡೋದಕ್ಕೂ ಕೂಡ ಅದು ಮೇನ್ ಕಾರಣ ಆಗಿತ್ತು. ಯಾಕಂದ್ರೆ ನನ್ನ ವೇದಿಕೆ ಮೇಲೆ ಪ್ರತಿದಿನ ತುಂಬಾ ಕಾಡ್ತಾ ಇತ್ತು ನನಗೆ. ನೀವೆಲ್ಲ ನನ್ನ ನೋಡಿದಿರಿ, ಒಂದ್ ಎರಡು ವಾರ ಆಗ್ತಿದ್ದಂಗೆ ನಾನು ವಾಪಸ್ ವೇದಿಕೆ ಮೇಲೆ ಬಂದಿದ್ದೀನಿ. ಅದು ಸುಳ್ಳು. ನನಗೆ ಆಗ್ತಾ ಇದ್ದಿದ್ದು ಸೈಕಲಾಜಿಕಲ್ ಇಶ್ಯೂಸ್. ಬಿಕಾಸ್ ಆ ಸ್ಟೇಜ್ ಮೇಲೆ ಕುತ್ಕೊಂಡಾಗ ತುಂಬಾ ಹೊಡೆಯುತ್ತೆ ನಮಗೆ. ಪ್ರತಿ ವಾರ ಅವ್ರು ನೋಡಕ್ಕಿಲ್ಲ, ಅಷ್ಟು ಪ್ರೀತಿಯಿಂದ ನೋಡೋರು. ನನಗೆ ಬಿಗ್ ಬಾಸ್ ನೋಡಿ ಒಂದ್ ವೀಕೆಂಡ್ ಆಗ್ತಿದ್ದಂಗೆ ಹೋದ್ರೆ ತುಂಬಾ ಕಾಲಾವೃತ್ತಿ ಕಲೆ ಏನ್ ಇಷ್ಟ ಆಯ್ತು ನನಗೆ. ಅದು ಇದು ತುಂಬಾ ಮಾತಾಡೋರು. ಅದೇನಾಗಿದೆ, ನನಗೆ ತುಂಬಾ ಹೊಡಿತು ಸರ್ ಅದೆಲ್ಲ. ನನಗೆ ಏನೋ ಒಂಥರ ಮೂಡ್ ಹೊಟ್ಟೋಯ್ತು. ನನಗೆ ಸಾಕು ಅನ್ನಿಸ್ತು. ಫಸ್ಟ್ ಆಫ್ ಆಲ್ ನೀವು ಅಬ್ಸರ್ವ್ ಮಾಡಿರ್ತೀರ, ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಟೈಮ್ ಆಗಿ ನಮ್ಮ ತಾಯಿ ಆಗ್ತಿದ್ದಂಗೆ ನಾನು ಆಕ್ಚುಲಿ ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಬೇಡವೇ ಬೇಡ ಅಂತ. ಬಟ್ ಅದಾದ್ಮೇಲೆ ಇವರೆಲ್ಲ ಬಂದು ಮತ್ತೊಂದಿಷ್ಟು ಜನ ಸಿಕ್ಕಿದಾಗ ಸರ್ ಆ ತರ ಡ್ರೆಸ್ ಮಾಡ್ಕೊಂಡು ಬನ್ನಿ. ಅಗೇನ್ ಫಾರ್ ಆಡಿಯನ್ಸ್ ಸೇಕ್ ಐ ಸ್ಟಾರ್ಟೆಡ್ ಡ್ರೆಸ್ಸಿಂಗ್ ಅಪ್. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಬಿಡೋದಕ್ಕೂ ಒಂದು ಮೇನ್ ಕಾರಣ ಅದೇ ಆಗಿತ್ತು. ಇಲ್ಲ ಏನ್ ಯಾವ ಮಾಡ್ತಾರೆ ಮತ್ತೇನು ನನಗೆ ಟಾಕಿಂಗ್. ನಮ್ಮ ಮನೇಲಿ ಬಂದು ನಮ್ಮ ಅಕ್ಕಂದ್ರು ಮನೆಯವರು ಪ್ರತಿಯೊಬ್ಬರಿಗೂ ಮಾತಾಡ್ಬೇಕಾಗುತ್ತೆ. ದಿಸ್ ಇಸ್ ಒನ್ ಶೋ ಶಿ ಲವ್ ಡೂ ಇಟ್. again that became the reason ಮಾಡೋಣ ಅವ್ರಿಗೋಸ್ಕರ. ಇದೊಂದು ಪ್ರಶ್ನೆ ಸರ್, ಅಂದ್ರೆ ಸುಮಾರು ವಿಚಾರಗಳು ಮಾತಾಡ್ತೀವಿ. ಲಾಸ್ಟ್ ಸೀಸನ್ ನೋಡುವಾಗ ಸುದೀಪ್ ಸರ್ ಹೋಸ್ಟ್ ಮಾಡ್ತಿದ್ರು. ಕೆಲವೊಂದು ಕನ್ಫ್ಯೂಷನ್ ಗಳು ಬೇಕಿತ್ತ, ಅವರು ಇನ್ವಾಲ್ವ್ ಆಗಿ ಕನ್ಫ್ಯೂಷನ್ ಇನ್ವಾಲ್ವ್ ಆಗ್ಬೇಕು ಅನ್ನೋ ಮಾತಾಡಿತ್ತು. ಈ ಸರಿ ಏನಾದ್ರು ಆತರ ಕಂಟೆಸ್ಟೆಂಟ್ ಎಲ್ಲ ತರವರು ಬರ್ಲಿ, ಸರಿ ಹೋಗ್ಬಿಟ್ಟು ಹೋಗ್ತಾರೆ. ಹೊರಗಡೆ ಹೋದ್ಮೇಲೆ ಸರಿ ಹೋಗ್ಲಿಲ್ಲ ಅಂದ್ರೆ ಒಳಗೆ ಹೋಗ್ತಾರೆ. ಬಿಟ್ಟಾಕಿ ಯಾಕೆ ತಲೆ ಕೆಡಿಸ್ಕಿದ್ದೀವಿ, ತಲೆ ಕೆಡಿಸ್ಕೊಂಡು ಎಲ್ಲಾ ತರದವರು ಬರ್ತಾರೆ. ಬಂದ್ ಸರಿ ಹೋಗಿರೋರು ಎಷ್ಟು ಜನ ಇದ್ದಾರೆ ಹೇಳಿ. ಯಾಕೆ ಅಂದ್ರೆ ಸರಿ ಹೋಗಿರೋ ಒಬ್ಬ ವ್ಯಕ್ತಿ ಇಲ್ಲೇ ಕೂತಿದ್ದಾರೆ ಅಲ್ವೇ. ಸರಿ ಹೋಗ್ತಾರೆ, ಕರೆಕ್ಟೇ. ಆ ತರನು ಚರಿತ್ರೆಯಲ್ಲಿ ಇದೆಯೇ. ಹಾಗಿರ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ಇನ್ ದಿಸ್ ಲೈಫ್ deserves an opportunity. How they use it is up to them. That actually ಅವ್ರು ಏನು ಅಂತ ಹೇಳುತ್ತೆ. ಬಟ್ ನೋ ಪ್ರಾಬ್ಲಮ್ ಸರ್, ಎಲ್ಲಾ ತರ ವ್ಯಕ್ತಿಗಳು ಬರ್ತಾರೆ. ಬರ್ಲಿಲ್ಲ ಅಂದ್ರೆ ನಮಗೂ ಬೋರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಪ್ರಶಾಂತ್ ಆ ಕಡೆ ಕೂತಿದ್ದಾರೆ, ಅವ್ರ ತರನ 10 ಜನ ಒಳಗೆ ಹೋದ್ರು, ನನಗೆ ಕೆಲ್ಸನೇ ಇರಲ್ಲ ಅಲ್ವೇ. ಏನು ಅವ್ರು ಏನ್ ಮಾತಾಡ್ತಾರೆ ಅವ್ರಿಗೆ ಕೇಳಿಸಲ್ಲ. ಎಲ್ಲಾರು ಬೆಳಗ್ಗೆ ಹಂಗಿದ್ರೆ ಏನ್ ಮಾಡ್ಬೇಕು ನಾನು, ನನಗೆ ಬೇಕಾಗ್ತಾರೆ, ಎಲ್ಲರೂ ಬೇಕಾಗ್ತಾರೆ. ಬಟ್ ಆಸ್ ಯು ರೈಟ್ಫುಲಿ ಸೆಡ್, some people they know how to utilize the stage. ಇನ್ ಕೆಲವರು ಬದಲಾವಣೆ ಆಗಲ್ಲ ಅಂದಾಗ ಅದು ಅವನವ್ರ ಹಣೆ ಬರ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟ್. ಬಟ್ ಐ ಥಿಂಕ್ ಆಸ್ ಅ ಶೋ ವಿ ಶುಡ್ ನಾಟ್ ಫಿಲ್ಟರ್ ಇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.